ಬೇಕು. ವಿರೋಧಿ ಅಧಿಕಾರಿಗಳಿಗೆ ಬಡ ಜನರಿಗೆ ನಿವೇಶನ ಕೊಡಿ. ಬಡವರ ಗುಡಿಸಲು ತೆರವು, ತಹಶೀಲ್ದಾರ್ ಅಮಾನತಿಗೆ ಡಿಎಸ್ಎಸ್ ಆಗ್ರಹ. ಚೇಳೂರು, ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ವಸತಿರಹಿತ ಬಡವರು ಮತ್ತು ನಿರ್ಗತಿಕರು ನಿರ್ಮಿಸಿಕೊಂಡಿದ್ದ ಗುಡಿಸಲುಗಳನ್ನು ಜೆಸಿಬಿ ಮೂಲಕ ದೌರ್ಜನ್ಯವಾಗಿ ತೆರವುಗೊಳಿಸಿರುವ ತಹಶೀಲ್ದಾರ್ ರಶ್ಮಿ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಎಂದು ಚೇಳೂರು ತಾಲೂಕು ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಒತ್ತಾಯಿಸಿದೆ. ತಾಲೂಕು ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಮುಖಂಡ ಜಿ ನರಸಿಂಹಪ್ಪ ಮಾತನಾಡಿದರು. ಮೈಲಪ್ಪನಹಳ್ಳಿಯಲ್ಲಿ ಸುಮಾರು 6 ತಿಂಗಳಿನಿಂದ ಎಲ್ಲಾ ಜಾತಿಯ ಬಡವರು ವಸತಿಗಾಗಿ ಗುಡಿಸಲುಗಳನ್ನು ಹಾಕಿಕೊಂಡು ಜೀವನ ನಡೆಸುತ್ತಿದ್ದರು. ಆದರೆ ತಹಶೀಲ್ದಾರ್ ರಶ್ಮಿ ಅವರು ಏಕಾಏಕಿ ದೌರ್ಜನ್ಯದಿಂದ ಗುಡಿಸಲುಗಳನ್ನು ಧ್ವಂಸಗೊಳಿಸಿರುವುದು ಖಂಡನೀಯ. ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವ ತಹಶೀಲ್ದಾರ್ ಅವರನ್ನು ಅಮಾನತುಗೊಳಿಸಿ ಬಡವರಿಗೆ ಸಾಮಾಜಿಕ ನ್ಯಾಯದಡಿ ನಿವೇಶನ ಹಂಚಿಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಸಂಘಟನೆಯು ಕಳೆದ 40 ವರ್ಷಗಳಿಂದ ಬಡವರ ನಿವೇಶನಕ್ಕಾಗಿ ನಿರಂತರ ಹೋರಾಟ ನಡೆಸುತ್ತಾ ಬಂದಿದೆ. ಈ ಕುರಿತು ನ್ಯಾಯ ಸಿಗದಿದ್ದಲ್ಲಿ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಡಿವಿ ವೆಂಕಟೇಶ್, ಆರ್ವಿ ವೆಂಕಟೇಶ್, ಬಿವಿ ಶ್ರೀನಿವಾಸ್, ಡಿವಿ ಕೃಷ್ಣಪ್ಪ, ನರೇಶ್, ವೆಂಕಟರಮಣಪ್ಪ ಸೇರಿದಂತೆ ಸಮಿತಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲನೇಪುರ್ನು. ತಹಸೀಲ್ದಾರ್ಗೆ ಹೇಳಿ ಅಧಿಕಾರ, ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿಯವರಿಗೆ ಹೇಳಿ ಅಧಿಕಾರ. ಚೇಳೂರು ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಪತ್ರಿಕಾ ಮಾಧ್ಯಮದಲ್ಲಿ ವಿನಂತಿ ಮಾಡುವುದೇನೆಂದರೆ, ಏನು ಸುಮಾರು ದಲಿತ ಸಂಘರ್ಷ ಸಮಿತಿ 40 ವರ್ಷಗಳಿಂದ ಹೋರಾಟಗಳು ರೂಪಿಸಿಕೊಂಡು ಎಲ್ಲ ಜಾತಿಯ ಸಮುದಾಯದ ಜನರಿಗೆ ವಸತಿ ಮತ್ತು ನಿವೇಶನಗಳು ಹಂಚಬೇಕೆಂಬ ಹೋರಾಟಗಳ ಫಲವಾಗಿ ಸುಮಾರು ಅನೇಕ ಕಡೆ ಹೋರಾಟಗಳು ನಡೆಸ್ಕೊಂಡು ಬಂದಿದ್ದವು. ಈ ನಿಟ್ಟಿನಲ್ಲಿ ಕಳೆದ ವರ್ಷ 25ನೇ ಇಸ್ವಿ ಜನವರಿ 20ರಂದು ಎಲ್ಲ ತಾಲೂಕು ಕಚೇರಿಯ ಮುಂದೆ 11 ದಿನಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಲಾಗಿತ್ತು. ಹಾಗಾಗಿ ಕೆಲವೊಂದು ಬೇಡಿಕೆಗಳು ಈಡೇರಿದ್ದವು. ಈಗಿರುವಾಗ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮೈಲಪ್ಪನಹಳ್ಳಿ ಎಂಬ ಗ್ರಾಮದಲ್ಲಿ ಎಲ್ಲ ಜಾತಿಯ ಬಡ ನಿರ್ಗತರು ಏನು ಸುಮಾರು 6 ತಿಂಗಳಿಂದ ಗುಡಿಸಲುಗಳನ್ನು ಹಾಕ್ಕೊಂಡು ಜೀವನ ಮಾಡೋಕ್ಕೆ ವಸತಿಯನ್ನು ಬೇಕಂತೇಳಿ ಗುಡಿಸಲನ್ನು ಹಾಕಿಸಿರ್ತಾರೆ. ಈಗಿರುವಾಗ ಏನು ನಮ್ಮ ತಾಲೂಕು ಆಡಳಿತ ಯಂತ್ರಾಂಗ ಶ್ರೀಮತಿ ತಹಸೀಲ್ದಾರ್ ಅಂತ ರಶ್ಮಿರವರು ಏಕಾಏಕಿ ನಮ್ಮ ಬಡ ಜನರ ಗುಡಿಸಲುಗಳನ್ನು ಜೆಸಿಬಿ ಯಂತ್ರಗಳ ಮುಖಾಂತರ ದೌರ್ಜನ್ಯವಾಗಿ ದಬ್ಬಾಳಿಕೆಯಿಂದ ಏನಿವತ್ತು ಎಲ್ಲ ಗುಡಿಸಲುಗಳನ್ನು ತೆರವುಗೊಳಿಸಿದ್ದಾರೆ. ಈ ಕೂಡಲೇ ಏನು ಈ ತಹಸೀಲ್ದಾರ್ ಅವರನ್ನು ಅಮಾನತುಗೊಳಿಸಬೇಕು. ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ರಶ್ಮಿರವರಿಗೆ ಕೂಡಲೇ ಇದು ಈ ದಲಿತರ ಎಲ್ಲ ವರ್ಗಗಳ ಪರವಾಗಿ ಅವರನ್ನು ಅಮಾನತುಗೊಳಿಸಿ ಬಡ ಜನರಿಗೆ ನಿವೇಶನ ಹಂಚುವ ಮುಖಾಂತರ ಅವ್ರಿಗೆ ಸಾಮಾಜಿಕವಾದ ನ್ಯಾಯವನ್ನು ಒದಗಿಸಬೇಕಂತೇಳಿ ಈ ಹಿನ್ನೆಲೆಯಲ್ಲಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳಿದ್ದೀರಿ, ತಾವು ಒಳ್ಳೆಯ ಕೆಲಸ ಮಾಡುತ್ತಾರೆ ಎಂಬುದಾಗಿ ನಮಗೆ ಗೊತ್ತಿದೆ. ತಾವುಗಳು ಮಧ್ಯಪ್ರವೇಶ ಮಾಡಿ ಏನು ನಮ್ಮ ಜನ ಅಲ್ಲಿನ ಗುಡಿಸುಗಳು ಹಾಕ್ಕೊಂಡಿರುವ ಬಡ ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ವಸತಿ ಮತ್ತು ಮನೆ ನಿರ್ಮಿಸಿಕೊಡಬೇಕಂತೇಳಿ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ದಲಿತ ಸಂಘರ್ಷ ಸಮಿತಿ ಚೇಳೂರು ತಾಲೂಕು ವತಿಯಿಂದ ಮನವಿ ಮಾಡ್ತಾ ಇದ್ದೇವೆ. ಇಲ್ಲದ ಪಕ್ಷದಲ್ಲಿ ಏನು ಜಿಲ್ಲೆಯಾದ್ಯಂತ ಹಂತವಾಗಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಈ ಮೂಲಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಏನು ಸರ್ಕಾರಕ್ಕೆ, ಜಿಲ್ಲಾಡಳಿತ ಮತ್ತು ತಾಲೂಕು ಯಂತ್ರಾಂಗಕ್ಕೆ ಎಚ್ಚರಿಕೆಯನ್ನು ನೀಡಲಾಗುತ್ತಿದೆ ಬಂಧುಗಳೇ.